ವಸಂತನಿಲ್ಲವೇ ಮನೆಯಲ್ಲಿ? ಇಲ್ಲ, ಅವರು ಪೇಟೆಗೆ ಹೋಗಿದ್ದಾರೆ. ಸಾವಿರ ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. 25 ಬೆಳಿಗ್ಗೆಗಳಾಗಿ ನಿಮ್ಮಂತ ಬಡವರಿಗೆ ಕಂಡಾದ ಗುರುನಾಮಯಿ ಈ ಶ್ರೀಮಂತ ನರಹಂತಕ. ಓ, ನೀವಾ ಇಲ್ಲಿವರೆಗೂ ಬಂದ ಕಾರಣ? ಅರಳಿದ ಹೂವು ಇದ್ದು ಕಡೆ ಹೂವಿನ ಮಕರಂದ ಹೀರಲು ಹೂವನ್ನು ತುಂಬಿ ಹುಡುಕಿಕೊಂಡು ಬರುವುದು ಸಹಜ ಚಂದ್ರ. ನೋಡಿ ಶ್ರೀಮಂತರಿಗೆ, ಈ ಬಾಯಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ. ಮನೆಯಲ್ಲಿ ಯಾರು ಇಲ್ಲ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ. ನನ್ನನ್ನು ನೋಡಿದ್ರೆ ಸಹ ತಪ್ಪಾಗಿ ತಿಳ್ಕೊಳ್ತಾರೆ. ನಿಮ್ಮನ್ನಂದಿರು ಪೇಟೆಗೆ ಹೋಗಿದ್ದ ಗೊತ್ತಾಗಿ ನನ್ನ ಛಲ ಸಾಗಿದ ಹುಲಿಯಾಗಿ ನಿಮ್ಮ ಮನೆಗೆ ಬಂದಿರುವ ಚಂದ್ರ ಈ ನರಹಂತಕ. ನೋಡಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಹೊರಟೋದ್ರೆ ಸರಿ, ಇಲ್ವಾದ್ರೆ ನಿಮ್ಮ ಪಾಲಿಗೆ ನಾನು ಭದ್ರಕಾಳಿ ಯಾರಾಗಬೇಕಾಗ್ತದೆ. ಮನೆಯಲ್ಲಿ ಯಾರಿಲ್ಲದ ಸಮಯವನ್ನು ಸಾಧಿಸಿಕೊಂಡು ಒಂದು ಒಳ್ಳೆ ಹೆಣ್ಣಿಗೆ ಈ ರೀತಿ ಕರೆದು ನಿಂತು ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನೋ ಈ ನಿನ್ನ ಹೆತ್ತ ಜನ್ಮಕ್ಕೆ? ಕಿರುಚಾಡಬೇಡ ಚಂದ್ರ, ಕಿರುಚಾಡಬೇಡ. ನಮ್ಮಂತ ಶ್ರೀಮಂತರು ನಾಚಿಕೆ ಎಂದು 3 ಅಕ್ಷರದ ಮಕ್ಕಳಕವನ್ನು ಮನದಲ್ಲಿ ತುಂಬಿಕೊಂಡು ದಿನ ಬೆಳಗಾದರೆ ನಡೆಯುತ್ತಿರಲಿಲ್ಲ ಸಮಾಜದಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳು ಅಂದಾಗ ನಮ್ಮಂತ ವಿಶ್ವಾಸವನ್ನು ಧರ್ಮರಾಜರಾದರೆ ನಿಮ್ಮಂತ ಕಲಿಯುಗದ ದ್ರೌಪದಿಯರ ತೀರ ಸೆಳೆಯುವವರ್ಯಾರು? ಅಂತೆ ನಿಮ್ಮಂತ ಕಲಿಯುಗದ ದ್ರೌಪದಿಯರ ತೀರ ಸೆಳೆಯಲು ಬಂದಿದ್ದೇನೆ. ಕಲಿಯುಗದ ದುಶ್ಯಾಸನವಾಗಿದೆ. ಈ ದುನಿಯಾ ನನ್ನ ಮುಂದೆ ಬಚ್ಚಕನು ದ್ರೌಪದಿಯ ಸೀರೆ ಸೆಳೆಯಲು ಹೋದ ಆ ದುಶ್ಯಾಸನ ಪಟ ಬಿದ್ದಂತೆ ನೀನೇನಾದ್ರೂ ನನ್ನ ಸೆರೆಗೆ ಕೈ ಹಾಕಿ ಸೇರಿದವಾದ್ರೆ ನಿನ್ನ ಘಟ ಬಿಡೋದು ನನ್ನ ಕೈಯಲ್ಲಿ. ಘಟ ಬಿದ್ದರೆ ಹಠ ಸಾರಿಸಿ ಸಾಯುವ ಕೆಟ್ಟನೆ ಸೊರಗಾರ ಹಂತಕ. ವಿನಾಕಾರಣವಾಗಿ ಟೈಮ್ ವೇಸ್ಟ್ ಮಾಡದೆ ನನ್ನ ಒಳಗೆ ಬಾರಲೇ ಬಾ. ಕೈ ಬಿಟ್ಟು ಮಾತಾಡೋ ಪಾಪಿ, ಇದೊಂದು ಸಾರಿ ಕೈ ಮುಟ್ಟಿದ್ದೆ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲಿ ಕೈ ಬರಬೇಕಾದ್ರೆ ಹತ್ತೂರಿನ ಒಡೆಯನಾದ ಈ ಶ್ರೀಮಂತ ನರಹಂತಕರಿಗೆ ಚಪ್ಪಲಿ ತೋರಿಸಿದೆಯೋ ಅವನನ್ನು ಕೊಟ್ಟಿದ ಆಧಾರದ ಎಣ್ಣೆ. ಸುಮ್ಮನೆ ಮರ್ಯಾದೆಯಿಂದ ನೀ ನನ್ನವಳಾದರೆ ಇಲ್ಲದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಮಾನಭಂಗ ಮಾಡಬೇಕಾದಿತ್ತು. ನೋಡಿ ಶ್ರೀಮಂತರು, ಈಗಾಗಲೇ ನಂದು ನಿಶ್ಚಿತಾರ್ಥ ಆಗಿದೆ. ಈಗಾಗ ಈ ನನ್ನ ಮನಸ್ಸನ್ನು ಬೇರೊಬ್ಬರಿಗೆ ಅರ್ಪಿಸಿದ್ದೇನೆ. ನಾನು ಇಲ್ಲೇ ನನ್ನ ನಿಶ್ಚಿತಾರ್ಥವಿದೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ನೀವು. ನಿಶ್ಚಿತಾರ್ಥ ಹೊರಗಡೆ ನಿಶ್ಚಿತಾರ್ಥ ನಡೆದಾಗ ಒಳಗಡೆ ತಮ್ಮ ಮಿಂಗನೊಂದಿಗೆ ಮಲಗುವ ಹೆಣ್ಣುಗಳಿಸಿಲ್ಲ ಸಮಾಜದಲ್ಲಿ. ನಿಶ್ಚಿತಾರ್ಥ ದಿನವೇ ತನ್ನ ಪ್ರೇಮಿಯೊಂದಿಗೆ ಓಡಿ ಹೋದ ಹೆಣ್ಣುಗಳಿಸಿಲ್ಲ ಸಮಾಜದಲ್ಲಿ. ಮತ್ತೊಬ್ಬನಿಗೆ ಬಸದಿಯಾಗಿ ತಾ ಪ್ರೀತಿಸಿದ ಹುಡುಗನಿಗೆ ಬೆಟ್ಟಿಯಾಗಿ ನೀನು ನನ್ನ ನಿಶ್ಚಿತಾರ್ಥವಿದೆ, ನೀನು ಖಂಡಿತ ಬರಬೇಕೆಂದು ಹೇಳಿ ಮಿಂಡನನ್ನು ಮನೆಗೆ ಕರೆದುಕೊಂಡು ಬಂದು ಮಿಂಡನೆದುರಿಗೆ ಮತ್ತೊಬ್ಬರ ಜೊತೆ